ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ಆ್ಯಂಕರ್ ಜೊತೆಗೆ ಕನ್ನಡದ ಸುಪ್ರಸಿದ್ಧ ಮಾತಿನ ಮಲ್ಲಿ ಅನುಶ್ರೀ ಅವರ ಮದುವೆ ವಿಚಾರ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಿದೆ. ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಿದ್ದಾವೆ. ಆದರೆ ಅನುಶ್ರೀ ಅವರ ಮದುವೆ ವಿಚಾರ ಕಳೆದ 3-4 ದಿನಗಳಿಂದ ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದ್ರು ಕೂಡ ಅನುಶ್ರೀ ಮಾತ್ರ ಈ ಸಂಗತಿ ಬಗ್ಗೆ ಅಥವಾ ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ. ಬಟ್ ಒಂದು ವಿಚಾರವನ್ನು ನಾನು ಗಮನಿಸಿದೆ ಸೂಕ್ಷ್ಮವಾಗಿ. ನಾನು ನಿನ್ನೆ ಹಾಕಿದ್ದಂಥ ಸ್ಟೋರಿಗೆ, ಅಂದರೆ ಭಾನುವಾರ ಹಾಕಿದಂಥ ಒಂದು ಸ್ಟೋರಿಗೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಅನುಶ್ರೀ ಅವರು ಮದುವೆ ಆಗ್ತಿರುವಂಥ ಹುಡುಗ ಮುಸ್ಲಿಮಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಿದ್ದೀರಾ. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದರ ಬಗ್ಗೆ ಭಾರಿ ಚರ್ಚೆಗಳು ನಡೀತಿದ್ದಾವೆ. ರೋಷನ್ ಅಂತೇಳಿ ಹೆಸರಿದ್ದ ತಕ್ಷಣ ಆತ ಮುಸ್ಲಿಮಾ ಅನ್ನುವಂಥ ವಿಚಾರ ಸಾಕಷ್ಟು ಜನ ಹೀಗೆ ಚರ್ಚೆ ಮಾಡ್ತಿದ್ದಾರೆ. ಆರಂಭದಲ್ಲಿ ಆತ ಕ್ರಿಶ್ಚಿಯನ್ ಇರಬೇಕು ಅಂತೇಳಿ ಒಂದಷ್ಟು ಜನ ಭಾವಿಸಿದ್ರು. ಅದಾದ ಬಳಿಕ ಇಲ್ಲ ಆತ ಮುಸ್ಲಿಂ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಈಗ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ. ಅನುಶ್ರೀ ಅವ್ರಿಗೂ ಕೂಡ ಹಿಗ್ಗಾಮುಗ್ಗ ಜಾಡಿಸ್ತಿದ್ದಾರೆ. ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹಾಕುವಂಥ ಪೋಸ್ಟ್ಗೆ ಅಥವಾ ಬೇರೆ ಏನಾದರೂ ಫೋಟೋಸ್ಗಳನ್ನು ಶೇರ್ ಮಾಡಿದರೆ ಅಥವಾ ಹಳೆ ವೀಡಿಯೋಗಳನ್ನು ಶೇರ್ ಮಾಡಿದರೆ ಅದಕ್ಕೂ ಕೂಡ ಹೋಗಿ ಕಮೆಂಟ್ಸನ್ನು ಹಾಕ್ತಿದ್ದಾರೆ. ಏನ್ರಿ ನೀವು ಮುಸ್ಲಿಮ್ನ ಹೋಗೋಗಿ ಮದುವೆ ಆಗ್ತಿದ್ದೀರಾ, ನೀವೇನು ಸಂದೇಶವನ್ನು ಕೊಡ್ತಿದ್ದೀರಾ, ಅದು ಕೂಡ ಮಂಗಳೂರು ಭಾಗದವರಾಗಿ ಈ ರೀತಿ ಮಾಡಿದ್ದು ಎಷ್ಟು ಸರಿ, ಹೀಗೆಲ್ಲ ಪ್ರಶ್ನೆಗಳನ್ನು ಅನುಶ್ರೀ ಅವರಿಗೆ ಒಂದೊಂದಾಗಿ ಕೇಳ್ತಿದ್ದಾರೆ ಜನರು, ಅಭಿಮಾನಿಗಳು, ಯಾರಾದರೂ ಹೀಗೆ ಸಹಜವಾಗಿ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲೂ ಕೂಡ ನಾನು ಹೇಳಿದೆ ಅಲ್ವಾ, ನಮ್ಮ ಸ್ಟೋರಿಗೂ ಕೂಡ ನೀವು ಸಾಕಷ್ಟು ಜನ ಕಮೆಂಟ್ಸ್ ಹಾಕಿದ್ದನ್ನು ನೋಡಿದೆ. ವಿತ್ ರೆಸ್ಪೆಕ್ಟ್ ನಾನು ಒಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕು. ಅನುಶ್ರೀ ಅವರು ಮದುವೆ ಆಗ್ತಿರುವಂಥ ಹುಡುಗನ ಕುರಿತಾಗಿ ಒಂದು ವಿಚಾರವನ್ನು ನಿಮಗೆ ಕ್ಲಾರಿಟಿಯನ್ನು ಕೊಡಲೇಬೇಕು ಅನ್ನುವಂತಹ ಕಾರಣಕ್ಕೆ ಆ್ಯಕ್ಚುಲಿ ಇದ್ರ ಬಗ್ಗೆ ವಿಡಿಯೋ ಮಾಡೋದು ಬೇಡ ಅಂತೇಳಿ ಅಂದ್ಕೊಂಡಿತ್ತು. ಯಾಕಂತ ಹೇಳಿದ್ರೆ ಒಂದು ಅದು ಅವರ ವೈಯಕ್ತಿಕ ಆಯ್ಕೆ. ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾರೇ ಆಗಲಿ ಎಲ್ಲರೂ ಕೂಡ ಮನುಷ್ಯರೇ ಅಲ್ವಾ, ಅದು ಅವರ ವೈಯಕ್ತಿಕ ಆಯ್ಕೆ. ನಾವು ಯಾಕೆ ಅದ್ರ ಬಗ್ಗೆ ಜಾಸ್ತಿ ಕೆದಕಬೇಕು ಅಂತ ಹೇಳಿ. ಬಟ್ಟು ಇದು ಹೆಚ್ಚಾಗ್ತಾ ಹೋದಷ್ಟು ಕೂಡ ಮತ್ತೆ 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 ಸಮಸ್ಯೆಗಳಾಗ್ತದೆ ಪಾಪ ಅವರಿಗೂ ಕೂಡ. ಹಾಗಾಗಿ ಒಂದು ಕ್ಲಾರಿಟಿಯನ್ನು ಕೊಟ್ಬೇಡ ಅನ್ನೋಂಥ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನೋಡಿ, ಅನುಶ್ರೀ ಅವರು ಮದುವೆ ಯಾವಾಗ ಮದುವೆ ಆಗ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿ ಎದುರಿಸಿ ಸುಸ್ತಾಗಿ ಹೋಗಿದ್ರು. ಕೊನೆಗೂ ಕೂಡ ಮೊನ್ನೆ ಒಂದು ಗುಡ್ ನ್ಯೂಸನ್ನು ಕೊಟ್ಟೇ ಬಿಟ್ರು. ಅವರು ಅಧಿಕೃತವಾಗಿ ಎಲ್ಲೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ, ಗಮನಿಸಬೇಕು. ನಾನು ಮದುವೆ ಆಗ್ತಿದ್ದೀನಿ ಅಥವಾ ನಾನು ಮದುವೆ ಆಗ್ತಿರುವಂಥ ಹುಡುಗ ಇವರು ಎಲ್ಲೂ ಕೂಡ ಏನೂ ಕೂಡ ಹೇಳಿಲ್ಲ. ನಮ್ಮವರೇ ಅಂದರೆ ನಮ್ಮ ಮೀಡಿಯಾ ಪರ್ಸನ್ಸ್ಗಳೇ ಒಂದಷ್ಟು ಸಂಶೋಧನೆಯನ್ನು ಮಾಡಿ ಅನುಶ್ರೀ ಮದುವೆ ಆಗ್ತಿದ್ದಾರಂತೆ. ಆಗಸ್ಟ್ 28ಕ್ಕೆ ಮದುವೆ ಅಂತೆ. ರೋಷನ್ ಅನ್ನುವಂಥ ಹುಡುಗನ ಜೊತೆಗೆ, ಮಡಿಕೇರಿ ಮೂಲದ ರೋಷನ್ ಅನ್ನುವಂಥ ಹುಡುಗನ ಜೊತೆಗೆ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಹರಿಬಿಡ್ತಾರೆ. ಆದರೆ ಅನುಶ್ರೀ ಎಲ್ಲೂ ಕೂಡ ಇಲ್ಲ ರೀ ಸುಳ್ಳು ಸುದ್ದಿ ಅಥವಾ ಹೌದು ಅನ್ನುವಂಥ ಸಮರ್ಥನೆ ಏನೂ ಕೂಡ ಕೊಡಲಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು. ಅವರಷ್ಟಕ್ಕೆ ಅವರು ಸುಮ್ಮನೆ ಆಗಿಬಿಡ್ತಾರೆ. ಆದರೆ ಈಗ ಒಂದು ಪೋಸ್ಟನ್ನು ಹಾಕ್ಕೊಳ್ತಾರೆ, ಆಡಿಕೊಳ್ಳೋರ ಬಗ್ಗೆ ಒಂದು ಪೋಸ್ಟನ್ನು ಹಾಕಿ ಸುಮ್ಮನೆ ಆಗಿಬಿಡ್ತಾರೆ. ಅದು ಬಿಟ್ಟು ಬೇರೇನೂ ಕೂಡ ಹಾಕೋದಿಲ್ಲ. ಹೀಗೆ ಅನುಶ್ರೀ ಅವರ ಮದುವೆ ಆಗ್ತಿರುವಂಥ ಹುಡುಗನ ಬಗ್ಗೆ ಸಾಕಷ್ಟು ಜನ ಕೆದಕ್ತಾ ಕೂರ್ತಾರೆ. ಯಾರಪ್ಪ ಇದು ಹುಡುಗ, ಎಲ್ಲೋ ನೋಡ್ದಂಗೆ ಇದೆಯಲ್ಲ, ಇವನು ಎಲ್ಲೂ ಕೂಡ ನೋಡೇ ಇಲ್ಲಲ್ಲ, ಈ ರೀತಿಯಾದಂತಹ ವಿಧವಾದಂತಹ ಮಾತುಗಳು. ಆಮೇಲೆ ಆತನ ಹಿನ್ನೆಲೆ ಅಂದರೆ ಮಡಿಕೇರಿ ಮೂಲದವನು ಕರೆಕ್ಟು, ಬೆಂಗಳೂರಲ್ಲಿ ಏನು ಮಾಡ್ತಿದ್ದಾನೆ, ಏನು ಅವನ ಹಿನ್ನೆಲೆ, ಏನು ಉದ್ಯಮ, ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ ಅನ್ನುವಂಥದ್ದನ್ನು ಹೀಗೆ ಹುಡುಕ್ತಾ ಕೂರ್ತಾರೆ ಒಂದಷ್ಟು ಜನ. ಹೀಗೆ ಹುಡುಕ್ತಿರುವಂಥ ಸಂದರ್ಭದಲ್ಲಿ ಈತನು ಕೂಡ ಅಪ್ಪು ಅಭಿಮಾನಿ, ದೊಡ್ಡ ಅಭಿಮಾನಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿನೇ ಅನುಶ್ರೀ ಇಷ್ಟಪಡೋದಕ್ಕೆ ಒಂದು ಕಾರಣ ಆಯಿತು. ಎರಡನೇದು, ಇವರಿಗೆ ಪರಿಚಯ ಆಗಿದ್ದು ಕೂಡ ಇದೆ ಅಪ್ಪು ಅವರ ಕಾರ್ಯಕ್ರಮಗಳಲ್ಲೇ ಅನ್ನುವಂಥದ್ದು ಕೂಡ ನಂತರ ಗೊತ್ತಾಯಿತು. ಆಯಿತು, ವೆಲ್ ಆ್ಯಂಡ್ ಗುಡ್ಡು, ಒಂದೇ ರೀತಿಯಾದಂಥ ಮನಸ್ಥಿತಿ ಇದ್ದರೆ ಒಳ್ಳೆಯದಲ್ವ ಅಂತೇಳಿ. ಆದರೆ ಇಷ್ಟಕ್ಕೆ ನಿಲ್ಲಿಲ್ಲ ಈ ಸಂಶೋಧನೆ. ನಮ್ಮ ಸಂಶೋಧಕರ ಸಂಶೋಧನೆಗಳು ಇಷ್ಟಕ್ಕೆ ನಿಲ್ಲಿಲ್ಲ. ಇವರು ಮತ್ತೊಂದು ಸಂಶೋಧನೆಯನ್ನು ಕೂಡ ಮಾಡಿಬಿಡ್ತಾರೆ. ಏನು ಅಂತ ಹೇಳಿದ್ರೆ, ಅನುಶ್ರೀ ಮದುವೆ ಆಗ್ತಿರುವಂಥ ಹುಡುಗ ಮುಸ್ಲಿಂ ಅಂತೆ ಅನ್ನುವಂಥದ್ದು. ತಗೊಳ್ಳಿ, ಬೆಂಕಿ ಹಚ್ಕೊಳ್ತು. ಸಾಕಷ್ಟು ಕಡೆ ಈ ವಿಚಾರದ ಬಗ್ಗೆ ಈಗ ಚರ್ಚೆಗಳು ನಡೀತಿದ್ದಾವೆ ಅನ್ನೋದನ್ನು ನಾನು ಗಮನಿಸಿದ್ದೇನೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕೂಡ ಅನುಶ್ರೀ ಅಂತೇಳಿ ನೀವು ಸರ್ಚ್ ಮಾಡೋದಕ್ಕೆ ಹೋದರೆ ತಕ್ಷಣಕ್ಕೆ ಬರುತ್ತೆ ಅನುಶ್ರೀಗೆ ಈ ರೀತಿಯಾಗಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿರೋದು. ಯಾಕೆ ನೀವು ಮುಸ್ಲಿಮನ ಮದುವೆ ಆಗ್ತೀರಂತೆ ಅನ್ನುವಂಥದ್ದು. ಬರೀ ಈ ರೀತಿಯಾದಂಥ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದಾರೆ. ಕೇವಲ ಅನುಶ್ರೀಗೆ ಮಾತ್ರ ಅಲ್ಲ, ಭಾನುವಾರ ಹಾಕಿದಂಥ ನಮ್ಮ ವಿಡಿಯೋಗೂ ಕೂಡ ಇದೇ ರೀತಿಯಾದಂತಹ ನೀವು ಕಮೆಂಟ್ಸ್ಗಳನ್ನು ಹಾಕಿದ್ದನ್ನು ನೋಡಿದ್ದೀನಿ. ಸಾಕಷ್ಟು ಜನ ವೀಕ್ಷಕರು ಈ ರೀತಿ ಕಮೆಂಟ್ಸ್ಗಳನ್ನು ಹಾಕಿರೋದನ್ನು ನೋಡಿದ್ದೀನಿ. ಅನುಶ್ರೀ ಮದುವೆ ಆಗ್ತಿರೋದು ಮುಸ್ಲಿಂ ಹುಡುಗನಂತೆ, ಹೌದಾ ಸರ್ ಅಂತಲೂ ಕೂಡ ಸಾಕಷ್ಟು ಜನ ಕೇಳಿದ್ದೀರಾ. ಹೇಳ್ದಲ್ಲ ಆರಂಭದಲ್ಲೇ, ಬೇಡ ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದು ಅಂತಲೇ ಇದ್ದಿದ್ದು. ಬಟ್ ಚರ್ಚೆ ಮಾಡದೇ ಇದ್ದರೆ ತಪ್ಪಾಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಅಂತಿಮವಾಗಿ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ.
ನೋಡಿ, ಈ ರೋಷನ್ ಅನ್ನುವಂತಹ ಹುಡುಗ 100% ಮಡಿಕೇರಿ ಮೂಲದವನು, ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು. ಜೊತೆಗೆ ಬೆಂಗಳೂರಲ್ಲೇ ಒಂದಷ್ಟು ಬಿಸ್ನೆಸ್ಗಳನ್ನು ಕೂಡ ನಡೆಸ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿರುವಂಥ ಟೆಕ್ಕಿ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಾಗಿದೆ. ಹಾಗೆಯೇ ಈ ರೋಷನ್ ಅನ್ನುವಂಥ ಹುಡುಗ ಆರಂಭದಲ್ಲಿ ಮುಸ್ಲಿಂ ಅಲ್ಲ ಅಥವಾ ಹಿಂದೂ ಅಲ್ಲ ಅನ್ನುವಂಥದ್ದು ಇತ್ತು. ಅಂದರೆ ಕ್ರಿಶ್ಚಿಯನ್ ಈತ ಅಂತೇಳಿ ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದಾದ ಬಳಿಕ ಇಲ್ಲ ಕ್ರಿಶ್ಚಿಯನ್ ಅಲ್ಲ, ಆತ ಮುಸ್ಲಿಂ ಅಂತ ಹೇಳ್ಬಿಟ್ಟು ಒಂದಷ್ಟು ಜನರ ವಾದಗಳು ಶುರುವಾಯಿತು. ರೋಷನ್ ಅನ್ನುವಂಥದ್ದು ಮುಸ್ಲಿಂ ಹೆಸರು, ಹಾಗಾಗಿ ಮುಸ್ಲಿಂ ಆತ ಅನ್ನುವಂಥದ್ದನ್ನು ಒಂದಷ್ಟು ಜನ ಪ್ರತಿಪಾದಿಸಿದ್ರು. ಇನ್ನೂ ಒಂದಷ್ಟು ಜನ ಈಗಲೂ ಕೂಡ ಪ್ರತಿಪಾದಿಸ್ತಿರೋದು ಮುಸ್ಲಿಮು ಅಲ್ಲ ರೀ, ಕ್ರಿಶ್ಚಿಯನ್ ಅಲ್ಲ ರೀ, ಆತ ಹಿಂದೂ ಅಂತೇಳಿ. ಈಗ ರೋಷನ್ ಅಂತೇಳ್ಬಿಟ್ಟು ನಮ್ಮಲ್ಲಿ ಎಷ್ಟು ಜನರ ಹೆಸರಿಲ್ಲ, ಹಿಂದೂಗಳಿಗೆ ರೋಷನ್ ಅಂತೇಳಿ ಕರೆಯಲ್ವಾ? ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಹೌದು, ಅದರಲ್ಲೇನು ಕೂಡ ಡೌಟ್ ಇಲ್ಲ. ರೋಷನ್ ಅನ್ನುವಂಥ ಹೆಸರು ಮುಸ್ಲಿಮ್ದು ಕೂಡ ಅಲ್ಲ, ಕ್ರಿಶ್ಚಿಯನ್ದು ಕೂಡ ಅಲ್ಲ, ಅಥವಾ ಹಿಂದೂಗಳದ್ದು ಕೂಡ ಅಲ್ಲ, ಯಾರ್ದೂ ಕೂಡ ಅಲ್ಲ, ಯಾರಿಗೂ ಕೂಡ ಮೀಸಲಾದಂಥ ಹೆಸರು ಕೂಡ ಅಲ್ಲ. ಅವರವರ ಆಯ್ಕೆ ಅದು ಅಲ್ವಾ? ಹಾಗಿರುವಾಗ ಅವ್ರದ್ದೇ ಹೆಸರಿದು ಇವ್ರದ್ದೇ ಹೆಸರಿದು ಅಂತೇಳಿ ಹೇಳಿದ್ರೆ ಮೂರ್ಖತನದ ಪರಮಾವಧಿ ಆಗ್ತದೆ. ಅದೇ ರೀತಿ ಇಲ್ಲೂ ಕೂಡ ಆಗಿರೋದು ಆ ಮೂರ್ಖತನದಲ್ಲೇ ಸಾಕಷ್ಟು ಜನ ಈತನನ್ನು ಮುಸ್ಲಿಂ ಅಂತೇಳ್ಬಿಟ್ಟು ಭಾವಿಸಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಒಂದಷ್ಟು ಜನ ಕಮೆಂಟ್ಸ್ ಹಾಕೋರು ಆಲೋಚನೆ ಮಾಡಬೇಕು. ಏನೋ ಕೆಲವರಂತೂ ಕಮೆಂಟ್ಸ್ಗಳನ್ನು ನೋಡಿದ್ರೆ ನಗಬೇಕು, ಅಳಬೇಕು, ಅಥವಾ ಇವರ ಬುದ್ಧಿಗೆ ಏನಾಗಿದೆ ಅಂತಲೂ ಕೂಡ ಅನಿಸುತ್ತೆ. ಅಮ್ಮ, ನೀನು ಮಂಗಳೂರಿನ ಹುಡುಗಿ, ಮಂಗಳೂರಲ್ಲಿ ಹಿಂದುತ್ವ ಅನ್ನೋದು ಹೇಗಿದೆ ಅಂತೇಳಿ ಗೊತ್ತಿದೆ, ಹಾಗಿದ್ರೂ ಕೂಡ ಹೋಗೋಗಿ ಮುಸ್ಲಿಮನ್ ಮದುವೆ ಆಗ್ತಿಯಲ್ಲಮ್ಮ, ಯಾರು ಹಿಂದೂಗಳು ಹುಡುಗರೇ ಸಿಗ್ಲಿಲ್ವಾ ನಿಂಗೆ ಅಂತಲೂ ಕೂಡ ಕಮೆಂಟ್ಸ್ ಹಾಕಿದ್ದನ್ನೆಲ್ಲ ಓದ್ದೆ ನಾನು. ಅಲ್ಲ ರೀ, ನಿಮ್ಮ ಬುದ್ಧಿಗೆ ಏನಾಗಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅನುಶ್ರೀ ಅವರು ಮುಸ್ಲಿಮನ್ ಮದುವೆ ಆಗ್ತಾರೋ, ಕ್ರಿಶ್ಚಿಯನ್ ಮದುವೆ ಆಗ್ತಾರೋ, ಅಥವಾ ಯಾರನ್ನೇ ಮದುವೆ ಆದರೂ ಕೂಡ ಒಬ್ಬ ಮನುಷ್ಯನನ್ನು ತಾನೇ ಮದುವೆ ಆಗೋದು. ಆತನ ದೇಹದಲ್ಲೂ ಕೂಡ ಹರಿಯೋದು ಅದೇ ಕೆಂಪು ರಕ್ತ ಅಲ್ವಾ? ಯಾಕೆ ಸುಮ್ಮನೆ ಈ ರೀತಿಯಾದಂತಹ ಗೊಂದಲಗಳನ್ನು ಸೃಷ್ಟಿ ಮಾಡ್ತಿರೋ ನನಗಂತೂ ಅರ್ಥ ಆಗೋದಿಲ್ಲಪ್ಪ. ಒಂದು. ಎರಡನೇ ವಿಚಾರ, ಈಗ ಅನುಶ್ರೀ ಅವರು ಈಗ ರೋಷನ್ ಅನ್ನೋಂಥ ಹುಡುಗನ ಜೊತೆಗೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಾದರೂ ಘೋಷಣೆಯನ್ನು ಮಾಡಿದಾರ? ಒಂದು. ಅದರಲ್ಲಿ ಇನ್ನೊಂದು ಸಬ್ ಕ್ವಶನ್ನು, ಈಗ ಅನುಶ್ರೀ ಅವ್ರು ಹೇಳಿದಾರ ನಾನು ಮದುವೆ ಆಗ್ತಿರೋದು ಮುಸ್ಲಿಂ ಹುಡುಗನನ್ನ ಅಂತೇಳಿ ಎಲ್ಲಾದರೂ ಹೇಳಿದಾರ? ಇಲ್ಲ ಅಲ್ವಾ? ನಿಮ್ಮಷ್ಟಕ್ಕೆ ನೀವೇ ಅಸ್ಯೂಮ್ ಮಾಡಿಕೊಂಡು, ನಿಮ್ಮಷ್ಟಕ್ಕೆ ನೀವೇ ಅವ್ನು ಮುಸ್ಲಿಂ ಅಂತೆ, ಅದಂತೆ ಇದಂತೆ ಅಂದ್ಕೊಂಡು ಯಾಕೆ ಸುಮ್ಮನೆ ಕಾಂಟ್ರವರ್ಸಿಗಳನ್ನು ಮೈ ಮೇಲೆ ಹೇಳ್ಕೊಳ್ತಿರೋ? ಅವರ ನೆಮ್ಮದಿಯನ್ನು ಕೂಡ, ನೀವು ಹೆಂಗೂ ನೆಮ್ಮದಿಯಲ್ಲಿರಲ್ಲ, ಅವರ ನೆಮ್ಮದಿಯನ್ನು ಕೂಡ ಹಾಳು ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಿರೋ ಗೊತ್ತಿಲ್ಲ. ಅದಕ್ಕೆ ನೋಡಿ ಅನುಶ್ರೀ ಈಗ ಖಡಕ್ಕಾಗಿ ಒಂದು ರಿಪ್ಲೈಯನ್ನು ಕೊಟ್ಟಿರುವಂಥದ್ದು. ಅನುಶ್ರೀ ಕೊಟ್ಟಿರುವಂಥ ರಿಪ್ಲೈ ಕರೆಕ್ಟಾಗೇ ಇದೆ. ಆಡಿಕೊಳ್ಳೋರ ಮಾತುಗಳಿಗೆ ಔಷಧಿಯೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟಸನ್ನು ಅಥವಾ ಒಂದು ಪೋಸ್ಟನ್ನು ಹಾಕೋದ್ರ ಮೂಲಕ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಏನೇನೋ ವಿಚಾರಗಳನ್ನು ಚರ್ಚೆ ಮಾಡ್ಕೊಳ್ಳೋದು ಅದು ಅಸಂಬದ್ಧ. ಆಮೇಲೆ ಅವಶ್ಯಕತೆಯೂ ಕೂಡ ಇಲ್ಲ. ಅನುಶ್ರೀ ಅವರ ಜೀವನ ಅನುಶ್ರೀ ಅವ್ರಿಗೆ ಬಿಟ್ಟುಬಿಡಿ, ನೀವು ಯಾರು ಜಡ್ಜ್ ಮಾಡೋಕ್ಕೆ? ಅದಕ್ಕೆ ಅನುಶ್ರೀ ಅವರು ಹಾಕ್ಕೊಂಡಿರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಹಳೆಯ ಸಿನಿಮಾ ಒಂದರ ಡೈಲಾಗ್ ಇರುವಂಥ ವಿಡಿಯೋವನ್ನು ಅನುಶ್ರೀ ಅವರು ಹಂಚ್ಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ಏನಿದೆ ಅಂದರೆ, ಈ ಆಡಿಕೊಳ್ಳೋರ ಬಾಯಿಗೆ ಬೀಗ ಹಾಕೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಒಳ್ಳೆಯವರಾಗಿದ್ದರೂ ಕೂಡ ಆಡ್ಕೊಳ್ತಾರೆ, ಕೆಟ್ಟವರಾಗಿದ್ದರೂ ಕೂಡ ಆಡ್ಕೊಳ್ತಾರೆ. ಈ ಆಡ್ಕೊಳ್ಳೋದು ಅನ್ನುವಾಗ ಮನುಷ್ಯನಿಗೆ ಒಂಥರ ಕಾಯಿಲೆ ಇದ್ದ ಹಾಗೆ, ಇದಕ್ಕೆ ಔಷಧಿನೇ ಇಲ್ಲ ಅಂತ ಹೇಳಿ ಇರುವಂಥ ಸಂಭಾಷಣೆಯನ್ನು ಆ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಸಾಕಷ್ಟು ಜನರಿಗೆ ಬಹುಶಃ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಷ್ಟೇ ಅಂತಲೂ ಕೂಡ ಕ್ಯಾಪ್ಷನನ್ನು ಹಾಕಿದ್ದಾರೆ. ಸಾಕಲ್ವಾ? ಇದ್ರ ಜೊತೆಗೆ ಅಷ್ಟೇ ಅಂತೇಳಿ ಕ್ಯಾಪ್ಷನ್ ಹಾಕೋದ್ರ ಜೊತೆಗೆ ಕೈ ಮುಗಿತಿರುವಂಥ ಎಮೋಜಿಗಳನ್ನು ಕೂಡ ಹಾಕಿ, ಇದರ ಜೊತೆಗೆ ಸ್ಪ್ರೆಡ್ ಲವ್ ಪಾಸಿಟಿವಿಟಿ ಅನ್ನುವಂಥ ಹ್ಯಾಶ್ಟ್ಯಾಗನ್ನು ಕೂಡ ಬರ್ಕೊಂಡಿದ್ದಾರೆ ಅನುಶ್ರೀ. ಈ ವಿಡಿಯೋ ನಾನಾ ಥರದ ಕಮೆಂಟ್ಗಳಿಗೆ ಒಂದು ದಾರಿದೀಪವೂ ಕೂಡ ಆಗಿದೆ. ಅನುಶ್ರೀ ಅವರು ಈ ರೀತಿಯಾದಂಥ ವಿಡಿಯೋನ ಯಾಕೆ ಹಂಚ್ಕೊಂಡ್ರು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ಆದರೆ ಹಾಕಿದವ್ರಿಗೆ ಅನುಶ್ರೀ ಗೊತ್ತಿದೆ ಯಾಕೆ ಹಾಕಿದ್ದಾರೆ ಅಂತೇಳಿ, ಅದಕ್ಕೆ ಕಮೆಂಟ್ಸ್ ಮಾಡಿದವ್ರಿಗೂ ಕೂಡ ಗೊತ್ತಿದೆ ಯಾಕೆ ಅವರು ಹಾಕಿದ್ದಾರೆ ಅಂತೇಳಿ. ಆದರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಇವರಿಬ್ಬರು ಕೂಡ, ಅನುಶ್ರೀ ಅವರು ಕೂಡ ಅಪ್ಪುವ ದೊಡ್ಡ ಅಭಿಮಾನಿ, ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಇನ್ನು ಈ ರೋಷನ್ ಕೂಡ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಗಂಧದ ಗುಡಿ ಪ್ರೀ ರಿಲೀಸ್ ಇವೆಂಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಂಥ ಸಂದರ್ಭದಲ್ಲಿ ಪುನೀತ ಪರ್ವ ಹೆಸರಿನಲ್ಲಿ ನಡೆದಂತಹ ಈ ಇವೆಂಟ್ನಲ್ಲೂ ಕೂಡ ಇವರು ಭಾಗವಹಿಸಿದ್ರು, ಒಟ್ಟಿಗಿದ್ರು. ಜೊತೆಗೆ ಸಾಕಷ್ಟು ಕಡೆ ಇವರಿಬ್ಬರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿದ್ದೂ ಇದೆ. ಹಾಗಾದರೆ ಇವರ ಸಂಬಂಧ ಇವತ್ತು ನಿನ್ನೆಯದಲ್ಲ ಅನ್ನೋದು ಸ್ಪಷ್ಟ. ಇವರ ಸ್ನೇಹ, ಇವರ ಪ್ರೀತಿ ಇವತ್ತು ನಿನ್ನೆಯದಲ್ಲ ಅಂತೇಳಿ. ಇದು ಅರೇಂಜ್ ಮ್ಯಾರೇಜ್ ಅಂತಲೂ ಆಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಲೂ ಕೂಡ ಹೇಳ್ಬೋದು. ಪರಸ್ಪರ ಇಷ್ಟಪಟ್ಟಂಥ ಕಾರಣಕ್ಕೋಸ್ಕರ ಇಲ್ಲಿ ಮದುವೆ ಆಗ್ತಿರುವಂಥದ್ದು, ಮದುವೆ ನಡೀತಿರುವಂಥದ್ದು. ಏನೇ ಆದರೂ ಕೂಡ ಅದರ ಹಿಂದೆ ಏನೇ ಕಥೆಗಳಿದ್ರೂ ಕೂಡ ಅವರ ಬದುಕು, ಅವರ ದಾಂಪತ್ಯ ಸುಂದರವಾಗಿರಲಿ. ಇವೆಲ್ಲ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟುಬಿಡಿ. ಹಿಂದೂನೋ ಮುಸ್ಲಿಮೋ ಇನ್ನೊಂದೋ ಮತ್ತೊಂದೋ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟುಬಿಡಿ. ರೋಷನ್ನು ಕೂಡ ಒಬ್ಬ ಮನುಷ್ಯ, ಅನುಶ್ರೀಯನ್ನು ಮದುವೆ ಆಗ್ತಿರುವಂಥ ಹುಡುಗ, ಅಷ್ಟು ಮಾತ್ರ ನಿಮ್ಮ ತಲೆಯಲ್ಲಿ ಇರಲಿ ಅನ್ನೋದು ನಮ್ಮ ಮನವಿ.
ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ರೀತಿಯಾದಂಥ ಚರ್ಚೆಗಳಿಗೆ ನೀವೇನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.